ಕದಿರಿನಾಯಕನಹಳ್ಳಿ ಶ್ರೀ ಓಂ ಶಕ್ತಿ ಅಮ್ಮನವರ ದೇವಾಲಯದಲ್ಲಿ ಅದ್ದೂರಿಯಾಗಿ ನಡೆದ 4ನೇ ವಾರ್ಷಿಕೋತ್ಸವ. ತಾಲೂಕಿನ ಕದಿರಿನಾಯಕನಹಳ್ಳಿಯಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಓಂ ಶಕ್ತಿ ಅಮ್ಮನವರ ದೇವಾಲಯದಲ್ಲಿ 4ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಕದಿರಿನಾಯಕನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ಕದಿರಿನಾಯಕನಹಳ್ಳಿ ಗೇಟ್ನಲ್ಲಿ ನೆಲೆಸಿರುವ ಶ್ರೀ ಓಂ ಶಕ್ತಿ ಅಮ್ಮನವರ ದೇವಾಲಯದ 4ನೇ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಓಂ ಶಕ್ತಿ ಅಮ್ಮನವರ ಪೂಜಾ ಕಾರ್ಯಕ್ರಮಗಳು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಚಿಂತಾಮಣಿ ಶಿಡ್ಲಘಟ್ಟ ಮಾರ್ಗ ಮಧ್ಯದ ಕದಿರಿನಾಯಕನಹಳ್ಳಿ ಗೇಟ್ನಲ್ಲಿ ನೆಲೆಸಿರುವ ಶ್ರೀ ಓಂ ಶಕ್ತಿ ಅಮ್ಮನವರ ದೇವಾಲಯದ 4ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಓಂ ಶಕ್ತಿ ಚಾರಿಟಬಲ್ ಟ್ರಸ್ಟ್ನ ಕೃಷ್ಣ ಕುಮಾರಿರವರ ನೇತೃತ್ವದಲ್ಲಿ ಶ್ರೀ ಓಂ ಶಕ್ತಿ ಅಮ್ಮನವರಿಗೆ ಬೆಳಗ್ಗೆಯಿಂದಲೇ ಭಕ್ತಾದಿಗಳ ಕೈಯಿಂದ ಹಾಲಿನ ಅಭಿಷೇಕ, ಮಧ್ಯಾಹ್ನ 12 ಗಂಟೆಗೆ ದೀಪದ ಆರತಿ, ಮಹಾಮಂಗಳಾರತಿ ಸೇರಿದಂತೆ ಹಲವಾರು ರೀತಿಯ ಪೂಜಾ ಕಾರ್ಯಕ್ರಮಗಳು ನಡೆದವು. ಶ್ರೀ ಓಂ ಶಕ್ತಿ ಅಮ್ಮನವರಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಹೂವಿನ ಅಲಂಕಾರ ಹಾಗೂ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿತ್ತು. ಇನ್ನು ಓಂ ಶಕ್ತಿ ದೇವಾಲಯದ 4ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮಹಿಳೆಯರು ಓಂ ಶಕ್ತಿ ಅಮ್ಮನವರಿಗೆ ತಂಬಿಟ್ಟಿನ ದೀಪೋತ್ಸವ ನಡೆಸಿದರು ಹಾಗೂ ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯದ ಧರ್ಮದರ್ಶಿಗಳಾದ ಕೃಷ್ಣ ಕುಮಾರಿರವರು, ಕದಿರಿನಾಯಕನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಓಂ ಶಕ್ತಿ ಅಮ್ಮನವರ 4ನೇ ವಾರ್ಷಿಕೋತ್ಸವ ಒಂದೊಂದು ವರ್ಷಕ್ಕೆ ಒಂದೊಂದು ರೀತಿಯಲ್ಲಿ ದೇವರಿಗೆ ಅಲಂಕಾರ ಮಾಡುತ್ತೇವೆ. ಈ ದೇವಾಲಯ ಯಾರಿಗೂ ಸಹ ಗೊತ್ತಿರಲಿಲ್ಲ. ಶ್ರೀ ಓಂ ಶಕ್ತಿ ಅಮ್ಮನವರ ಶಕ್ತಿ ಈ ಕದಿರಿನಾಯಕನಹಳ್ಳಿ ಶ್ರೀ ಓಂ ಶಕ್ತಿ ಅಮ್ಮನವರ ದೇವಾಲಯದಲ್ಲಿ ತುಂಬಾ ವಿಶೇಷವಿದೆ ಎಂದು ಸುಮಾರು ಭಕ್ತಾದಿಗಳು ನಮ್ಮ ಬಳಿ ಹೇಳುತ್ತಾರೆ. ಆ ತಾಯಿಯ ತುಂಬಾ ವಿಶೇಷವಾಗಿ ಕುಳಿತುಕೊಂಡಿದ್ದಾಳೆ. ಬಂದಿರುವಂತ ಭಕ್ತಾದಿಗಳೆಲ್ಲರಿಗೂ ತುಂಬಾ ಒಳ್ಳೆಯದಾಗ್ತಿದೆ ಎಂದು ಭಕ್ತಾದಿಗಳು ನಮಗೆ ಹೇಳುತ್ತಾರೆ. ಆದ್ರಿಂದ ನನಗೆ ತುಂಬಾ ಸಂತೋಷವಾಗ್ತಿದೆ. ಆದರೆ ಇಂದು ಸಹ 3,000ಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ದೇವಾಲಯಕ್ಕೆ ಬಂದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿಗಳಾದ ಕೃಷ್ಣಕುಮಾರಿ, ನಾಗರಾಜ್, ಟಿ.ಎಂ. ಮಂಜುನಾಥ್, ಯುವ ಮುಖಂಡರಾದ ಕೆ.ಎಂ. ಶಿವಕುಮಾರ್, ಕೆ.ಎಂ. ನಾಗೇಶ್, ವಾಟರ್ ಮ್ಯಾನ್ ಮುನಿಸ್ವಾಮಿ, ಭಕ್ತಾದಿಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ನಮಸ್ಕಾರ. ನಮ್ಮ ಹೆಸರು ಕೃಷ್ಣಕುಮಾರಿ ಅಂತ. ನಮ್ಮ ಒಂದು ಕದಿರಿನಾಯಕನಹಳ್ಳಿ ಓಂ ಶಕ್ತಿ ದೇವಸ್ಥಾನ 4ನೇ ವರ್ಷದ ವಾರ್ಷಿಕೋತ್ಸವ ಇವತ್ತು. ಒಂದೊಂದು ವರ್ಷಕ್ಕೂ ಒಂದೊಂದು ಥರ. ಫಸ್ಟ್ ವರ್ಷ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೂ ಅಮ್ಮನ ಒಂದು ಶಕ್ತಿ ಈ ಒಂದು ಕದಿರಿನಾಯಕನಹಳ್ಳಿ ದೇವಾಲಯದಲ್ಲಿ ತುಂಬಾ ವಿಶೇಷ ಅಂತ ಸುಮಾರು ಜನ ಹೇಳ್ತಾರೆ. ಅಮ್ಮನ ತುಂಬ ವಿಶೇಷವಾಗಿ ಕೂತ್ಕೊಂಡಿದ್ದಾರೆ. ನಾವು ಬಂದಿರೋ ಅಂಥ ಭಕ್ತಾದಿಗಳಿಗೆಲ್ಲನೂ ತುಂಬ ಒಳ್ಳೆಯದಾಗ್ತಾಯಿದೆ ಅಮ್ಮ ಅಂತ ನನಗೆ ಹೇಳ್ತಾರೆ. ಅದೇ ಒಂದು ಸಂತೋಷ. 1ನೇ ವರ್ಷದಿಂದ ಇವತ್ತು 4ನೇ ವರ್ಷದ ವಾರ್ಷಿಕೋತ್ಸವ. ಆದರೆ ಇವತ್ತೂ ಒಂದು 2,000 3,000 ಅಷ್ಟು ಜನ ಇವತ್ತೂ ಬಂದಿದ್ದರು. ಎಲ್ಲರೂ ಒಳ್ಳೆಯದಾಗಿದೆ ಅಮ್ಮ ಅಂತಲೇ ಹೇಳ್ತಾರೆ. ಇಂಥದ್ದು ನಮಗೇನು ಒಳ್ಳೆಯದಾಗಿಲ್ಲ, ಕೆಟ್ಟದ್ದು ಅಂತ ಒಬ್ಬರು ಹೇಳಿಲ್ಲ. ಅದೇ ನಮಗೆ ತುಂಬಾ ಸಂತೋಷ. ನಮಸ್ಕಾರ. ಕದಿರಿನಾಯಕನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಓಂ ಶಕ್ತಿ ಅಮ್ಮನವರ ಈ ದಿನ 4ನೇ ವರ್ಷದ ವಾರ್ಷಿಕೋತ್ಸವ ಬಹಳ ಅದ್ಭುತವಾಗಿ ನಡೆಯಿತು. ಇದರ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಮತ್ತು ತಂಬಿಟ್ಟು ದೀಪೋತ್ಸವ ಮತ್ತು ಹಾಲಿನ ಅಭಿಷೇಕ ಎಲ್ಲ ಈ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ಮೂಡಿಬಂತು. ಕದಿರಿನಾಯಕನಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಂದ ಎಲ್ಲ ಸೌಕರ್ಯ ಚೆನ್ನಾಗಿ ನೆರವೇರಿಸಿ కొట్టిದ್ದಾರೆ. ఓం శక్తి అమ్మండిండాము కదిరినాయకనహಳ್ಳಿ ఓం శక్తి దేవస్థానంకి వచ్చినప్పటిక మాకంతా బాగానే జరుగుతుంది. మేము అనుకునేవంతా నెరవేర్చిండాయి. మేమేం అనుకుంటే అవంతా మాకు కాపాడుకుని వస్తూ ఉంది అమ్మ. మధులుపల్లి నాగమణి అని. కదిరినాయకనహಳ್ಳಿ ఓం శక్తి దేవస్థానంకి వస్తాను. అమ్మ నన్ను చల్లగా కాపాడింది. అమ్మకి వారానికి ఒకనాడు అమావాస్యకి వచ్చి అమ్మ సేవ చేసుకొని పోతాను. కమటంపల్లి నాగమణి. ఇదొక వచ్చిన ఇంకా అమ్మను నమ్మిండ కాబట్టి మంచిదైంది. గ్రామంలో మా ఓం శక్తి తల్లి 10 జన్మకి మంచి చేసి భక్తాదులంతాను ಸಾವಿರಾರು భక్తాదులు వచ్చి మాకందరికీ మంచిదైంది అని చెప్పేసి ప్రతి శుక్రవారము వచ్చి మా అమ్మకి బాగా దర్శనం చేసుకొని పూజలు చేసుకొని వచ్చి ఏముండనో ఆ అమ్మ మాతకథ అంత ఇచ్చి
మేము బాగా కాపాడుకొస్తాం జనాలకి అని చెప్పేసి మరీ మరీ చెప్తా ఉంటుంది. అందుకోసము భక్తాదులు ఇంకా వచ్చి అడుక్కొని ఇంకా పోవచ్చు అని చెప్పేసి మరీ మరీ కోరుకుంటా ఉన్నాము. ಕದನಾಯಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಓಂ ಶಕ್ತಿ ತಾಯಿಯ 4ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕದನಾಯಕನಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಜನರ ಆಶೀರ್ವಾದದಿಂದ 4ನೇ ವಾರ್ಷಿಕೋತ್ಸವವನ್ನು 22-23ನೇ ತಾರೀಕು ಹಮ್ಮಿಕೊಳ್ಳಲಾಗಿತ್ತು. ಸೊ ಅದೇ ರೀತಿ ಇವತ್ತು ನಾವು ಯಾವ ರೀತಿ ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗಿ ಇವತ್ತು ಭಕ್ತಾದಿಗಳು ಆಗಮಿಸಿ ಈ ಒಂದು ಸಂಪೂರ್ಣ ವಾರ್ಷಿಕೋತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ. ಸೊ ಹಾಗೂ ಈ ಒಂದು ಶ್ರೀ ಓಂ ಶಕ್ತಿ ಟ್ರಸ್ಟ್ನ ಕೃಷ್ಣಕುಮಾರಿ ಅಮ್ಮವರು ಹಾಗೂ ನಾಗರಾಜ್ ಅವರು ಸಂಪೂರ್ಣವಾಗಿ ಬಂದಂಥ ಭಕ್ತಾದಿಗಳಿಗೆ ಅನುದಾನ ಇರಬಹುದು, ಪೂಜೆ ಕಾರ್ಯಕ್ರಮ ಇರ್ಬೋದು, ಪ್ರತಿಯೊಂದು ಒಂದು ಸೌಕರ್ಯವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಹಾಗೂ ಈ ಕದನಾಯಕನಹಳ್ಳಿ ಗ್ರಾಮಸ್ಥರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಅದೇ ರೀತಿ ಇವತ್ತು ಈ ಒಂದು ಒಂದು ತಾಯಿಯ ಮಹಿಮೆ ಇವತ್ತು ಬರೀ ನಮ್ಮ ಜನಕ್ಕೆ ಅಲ್ಲ, ಭಕ್ತಾದಿಗಳಿಗಲ್ಲ, ಈ ಒಂದು ಕದನಾಯಕನಹಳ್ಳಿ ಗ್ರಾಮಕ್ಕೆ ಒಂದು ಹೆಸರನ್ನ ತಂದುಕೊಟ್ಟಿದೆ. ಸೊ ಈ ಕದನಾಯಕನಹಳ್ಳಿ ಗ್ರಾಮದಲ್ಲಿ ನಾವು ಹುಟ್ಟಿರೋದಕ್ಕೆ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀವಿ. ಈ ತಾಯಿ ನಮ್ಮ ಊರಲ್ಲಿ ನೆಲೆಸಿರೋದಕ್ಕೆ ಖುಷಿ ಪಡ್ತಾ ಇದ್ದೀವಿ. ಸೊ ಅದೇ ರೀತಿ KM ಶಿವಣ್ಣನವರು ತುಂಬ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಎಫರ್ಟ್ ಹಾಕಿದ್ದಾರೆ. ಸೊ ಅವ್ರಿಗೂ ಈ ತಾಯಿ ಆಶೀರ್ವಾದ ಸಂಪೂರ್ಣವಾಗಿ ಕೊಡಲಿ ಅಂತ. ಹಾಗೆ ರೀತಿ ಈ ಕದನಾಯಕನಹಳ್ಳಿ ಗ್ರಾಮದ ವಾಟರ್ಮ್ಯಾನ್ ಮುನಿಸ್ವಾಮಿ ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಸೊ ಅದೇ ರೀತಿ ಇನ್ನೊಬ್ಬರು ನಮ್ಮ ಕದನಾಯಕನಹಳ್ಳಿ ಗ್ರಾಮದ ಭಾವನವರು ತುಂಬ ನೆನ್ನೆಯಿಂದ ಮಧ್ಯಾಹ್ನದಿಂದ ಅಲ್ಲಿ ಇಲ್ಲಿ ಹೊರಲಾಡಿ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಅವ್ರಿಗೂ ಈ ತಾಯಿ ಕೃಪೆನ ಕೊಡಲಿ ಅಂತ ಹೇಳ್ತಿ. ಸೊ ಈ ಊರಿನ ಜನತೆಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಐಶ್ವರ್ಯನ ಕಲಗಿಸಿ ಆ ತಾಯಿ ಸಂಪೂರ್ಣ ಆಶೀರ್ವಾದನ ಕೊಡಲಿ ಅಂತ ಹೇಳ್ತಾ ಈ 2 ಮಾತನ್ನ ಮುಗಿಸ್ತಾ ಇದ್ದೀವಿ.